ಬಂಧುಗಳೇ ನಮಸ್ಕಾರ. ಒಂದು ಇಂಟರೆಸ್ಟಿಂಗ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಂದು ಕಡೆಗೆ ಪಾಕಿಸ್ತಾನ ದಿನಾ ಓಡಾಡ್ತಾ ಇದೆ, ನಮಗೆ ಸಿಂಧು ನದಿ ನೀರು ಬಿಟ್ಟಿಲ್ಲ, ನಾವು ಬರ್ಬಾದಾಗ ಹೋಗ್ತಾ ಇದ್ದೀವಿ, ನಾವು ಸುಮ್ಮನೆ ಇರಲ್ಲ, ಯುದ್ಧ ಮಾಡ್ಬಿಡ್ತೀವಿ, ನ್ಯೂಕ್ಲಿಯರ್ ಯುದ್ಧ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಕೈ ಕಡಿತೀವಿ, ಕಾಲು ಕಡಿತೀವಿ, ದಿನಕ್ಕೊಬ್ಬೊಬ್ಬರು ಲಬೋ ಅಂತ ಬಡ್ಕೊಂತವ್ರೆ ಮೀಡಿಯಾಗಳ ಮುಂದೆ ಪಾಕಿಸ್ತಾನದವರು. ಆದರೆ ಏನು ಮಾಡೋಕ್ಕೆ ಅವ್ರ ಕೈಲಾಗಲ್ಲ. ಭಾರತದ ಒಂದು ಕೂದಲು ಕೂಡ ಕೊಂಕಕ್ಕಾಗಲ್ಲ ಅಂತಕ್ಕಂಥ ಸತ್ಯ ಪಾಕಿಸ್ತಾನಕ್ಕೂ ಗೊತ್ತಿದೆ, ಜಗತ್ತಿಗೂ ಗೊತ್ತಿದೆ. ಆದರೆ ಹರಳಾಡೋದು, ಕಿರ್ಚಾಡೋದು, ರಂಪಾಡೋದು ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ಗೋಳಾಡ್ತಲೇ ಇದ್ದಾರೆ ದಿವಸ. ನೋಡಿ, ಅದೇ ರೀತಿ ಪರಿಸ್ಥಿತಿ ಕಾಂಗ್ರೆಸ್ ಆಗ್ಬಿಟ್ಟಿದೆ ದೇಶದ ಒಳಗಡೆ. BJP ಮೇಲೆ ದಿನ ಬೆಳಗ್ಗೆ ಎದ್ರು ಒಂಥರ ಗೋಳಾಟ. ಅದು ಮಾಡ್ತೀರಾ, ಇದು ಮಾಡ್ತೀರಾ, SIR ಮಾಡ್ತೀರಾ, EVM ಇಟ್ಕೊಂತೀರಾ, ವಿರೋಧ ಪಕ್ಷಗಳನ್ನೆಲ್ಲ ಹೊಡಿತೀರಾ, ಒಂದೊಂದಲ್ಲ ಗೋಳಾಟ. ಅದೇ ಕಾಂಗ್ರೆಸ್ಗೂ ಭಾಳ ಚೆನ್ನಾಗಿ ಗೊತ್ತಿದೆ BJPಯನ್ನು, ಮೋದಿಯವ್ರನ್ನ ಏನು ಮಾಡೋಕ್ಕೆ ನನ್ನ ಕೈಲಾಗಲ್ಲ ಅಂತ ಹೇಳಿ. ಯಾಕೆ ಈ ಮಾತನ್ನು ಒತ್ತೊತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ 2024 ಚುನಾವಣೆ ರಿಸಲ್ಟ್ ಬಂದಾಗ ಮಾರಲ್ಲಿ BJP ಸೋತೋಗಿತ್ತು. ಯಾಕೆ ನಾನು ಈ ಪದ ಹೇಳ್ತೀನಿ ಅಂತ ಹೇಳಿದ್ರೆ, ಮೋದಿಯವ್ರಿಗೆ ಮತ್ತು BJPಗೆ ಅನಿಸಿತ್ತು ನಾವು 400ರಿಂದ ದಾಟ್ತೀವಿ ಅಂಥೇಳಿ 400 ಪಾರ್ ಅಂತ ಹೇಳ್ಕೊಂಡೋದ್ರು. ಅದು ಎಲ್ಲ ವಿಪಕ್ಷಗಳು ಒಟ್ಟಾದವು, ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡ್ರು, ಏನೇನೋ ಮಾಡಬಾರ್ದೆಲ್ಲ ಅನಾಚಾರಗಳು ಮಾಡಿದ್ರು, ವಾಟ್ ಎವರ್. ಅದರ ರಿಸಲ್ಟ್ ಏನಾಯಿತು ಅಂತ ಹೇಳಿದ್ರೆ, 400 ಅಂತಿದ್ದಂಥ BJP ಕೇವಲ 240 ಬಂದು ನಿಂತ್ಕೊಂತು. ಈವನ್ ಇಂಡಿಯಾ ಅಲಯನ್ಸ್ ಕೂಡ 200 ಕ್ರಾಸ್ ಮಾಡಿಬಿಡ್ತು. ಭಾಳ ಏನು ಡಿಫ್ರೆನ್ಸ್ ಇರಲಿಲ್ಲ ಇಂಡಿಯಾ ಅಲಯನ್ಸ್ಗೂ ಮತ್ತು NDAಗೂ ಅಂದ್ಕೊಂಡಿದ್ದ ರೀತಿಯಲ್ಲಿ. ಇನ್ನು ಮೋದಿ ಸರ್ಕಾರ ಜಾಸ್ತಿ ದಿವಸ ಉಳಿಯಲ್ಲ, ಒಂದಷ್ಟುಗಳಿಗೆ ಬಿದ್ದೋಗುತ್ತೆ ಅಂತೇಳಿ ರಾಹುಲ್ ಗಾಂಧಿ ರಸ್ತೆಯಲ್ಲಿ ಕಿರ್ಚಾಡೋಕ್ಕೆ ಶುರು ಮಾಡಿದ್ರು. ಒಂದು ರೀತಿ ಪರಿಸ್ಥಿತಿನೂ ಆಶಾದಾಯಕವಾಗಿರಲಿಲ್ಲ. ಒಂದು ಕಡೆಗೆ ನಾಯ್ಡು, ಇನ್ನೊಂದು ಕಡೆಗೆ ನಿತೀಶ್ ಅವರ ಏನು ಊರ್ಗೋಲ್ ಮೇಲೇ ಮೋದಿಯವರು ನಡಿಬೇಕಿತ್ತು, ಸರ್ಕಾರ ನಡಿಬೇಕಿತ್ತು. ಆವತ್ತು BJPಯ ಕಟ್ಟರ್ ಬೆಂಬಲಿಗೂ ಎಲ್ಲೋ ಅಂತ ಶುರು ಮಾಡ್ತು. ಕಷ್ಟ ಇದೆ ಈ ಬಾರಿ ಸರ್ಕಾರ ಮಾಡೋದು, ಸರ್ಕಾರ ನಡೆಸೋದು 5 ವರ್ಷ ಅಂತೇಳಿ. ನಾನು ಹೇಳಿದ್ನಲ್ಲ ಮತ್ತೆ ರಾಹುಲ್ ಗಾಂಧಿ ಆಗಲೇ ಒಂದು ವರ್ಷ ಡೆಡ್ ಎಂಡ್ ಕೊಟ್ಬಿಟ್ಟಿದ್ರು, 1 ವರ್ಷ ಕೂಡ ಈ ಸರ್ಕಾರ ಬಾಳಲ್ಲ, ಬಿದೋಗುತ್ತೆ ಅಂತ ಹೇಳಿ. ಆದರೆ ಪರಿಸ್ಥಿತಿ ಇವತ್ತು ಹೆಂಗಿದೆ, 2 ವರ್ಷ ಕಂಪ್ಲೀಟ್ ಆಗಿದೆ. ಆಗಲೇ ಮೀಡಿಯಾಗಳು, ಜನಸಾಮಾನ್ಯರು 2029ರಲ್ಲೂ ಮೋದಿನೇ ಗೆಲ್ಲೋದು ಅಂಥೇಳಿ ಮಾತಾಡ್ತಾ ಇದ್ದಾರೆ. ವಿಪಕ್ಷಗಳು ಅದನ್ನು ಕೌಂಟ್ರ್ ಮಾಡೋಕ್ಕಾಗ್ತಾ ಇಲ್ಲ. ನಾವು 2029ರವರೆಗೆ ಚುನಾವಣೆ ಎದುರಿಸೋದು ಬಿಡ್ಬಿಡಿ, ಅಲ್ಲಿವರೆಗೂ ರಿಲೆವೆಂಟ್ ಆಗಿರ್ತೀವ ಅನ್ನೋದನ್ನೇ ವಿಪಕ್ಷಗಳಿಗೆ ಭಯ ಶುರುವಾಗಿದೆ. ಎಕ್ಸಿಸ್ಟೆನ್ಸಲ್ಲಿ ಇರ್ತೀವ, ಬದುಕಿರ್ತೀವ, ಅಸ್ತಿತ್ವದಲ್ಲಿರ್ತೀವ ಅನ್ನೋದೇ ಭಯ ಶುರುವಾಗ್ಬಿಟ್ಟಿದೆ ವಿರೋಧ ಪಕ್ಷಗಳಿಗೆ. ನೋಡಿ, ಯಾವ ರೀತಿ ಇದ್ದ ಸರ್ಕಾರ ಕೇವಲ 2 ವರ್ಷದಲ್ಲಿ ಯಾವ ರೀತಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ನೀವು ರಾಜ್ಯಸಭೆಯಲ್ಲಿ ಹೋಗಿ 2/3 ಮೆಜಾರಿಟಿಯಿಂದ ನಾವು ಗೆದ್ಕೊಂಬರ್ತೀವಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿದೆ. ಈವನ್ ಲೋಕಸಭೆಯಲ್ಲೂ ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಬೆಂಬಲವನ್ನು ನಾವು ತಗೊಂಡು ಬರ್ತೀವಿ ಅಂತಕ್ಕಂಥ ಧೈರ್ಯ ಬಂದ್ಬಿಟ್ಟಿದೆ. ಯಾವ ವಿಪಕ್ಷಗಳು ಮೋದಿ ಸರ್ಕಾರವನ್ನು ಬೀಳಿಸ್ಬೇಕಿತ್ತು, ಈ ಅದೇ ವಿಪಕ್ಷಗಳಲ್ಲಿ ಹಲವಾರು ಪಕ್ಷಗಳು ದಯಮಾಡಿ ಒಂದು ಚಾನ್ಸ್ ಕೊಡಿ, ನಾವು BJP ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತೇಳಿ ಬೇಡ್ಕೊತಾ ಇದ್ದಾರೆ MP ಗಳು. ಅದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾವು NDA ಸಪೋರ್ಟ್ ಮಾಡ್ಕೊಂಡಿದ್ದು ಬಿಡ್ತೀವಿ ಅಂತ. ಶರದ್ ಪವಾರ್ ಪಾರ್ಟಿ 8 ಜನ MP ಗಳು ರೆಡಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ಶರದ್ ಪವಾರ್, NDA ಸೇರೋದಕ್ಕೆ ಅಥವಾ BJP ಸೇರೋದಕ್ಕೆ. BJPಗೆ ಗ್ರೀನ್ ಸಿಗ್ನಲ್ ಕೊಡ್ತಿಲ್ಲ. ಉದ್ಧವ್ ಶಿವಸೇನೆ ಪಾರ್ಟಿ 9 ಜನದಲ್ಲಿ 6 ಜನ MP ಗಳಾಗಲೇ ಬಂದಿದ್ದಾರೆ. MLAಗಳೆಲ್ಲ ಕಿತ್ಕೊಂಡು ಶಿಂದೆ ಕಡೆ ಹೊಡ್ಲಿಕ್ಕೆ ರೆಡಿಯಾಗಿದ್ದಾರೆ NDA ಸಪೋರ್ಟ್ ಮಾಡೋದಕ್ಕೆ. ಮಮತಾ ಬ್ಯಾನರ್ಜಿ TMC, ಮಮತಾ ಬ್ಯಾನರ್ಜಿಗೆ MLA ಸೀಟು ಉಳಿದಿಲ್ಲ, ಪಕ್ಷನೂ ಉಳಿದಿಲ್ಲ, ಪಕ್ಷದ ಆಫೀಸು ಉಳಿದಿಲ್ಲ, ಒಬ್ಬ MLA MP ಕೂಡ ಉಳಿದಿಲ್ಲ. ಎಲ್ಲರೂ ಬಂದು NDA ಸಪೋರ್ಟ್ ಕೊಡೋಕ್ಕೆ ನಿಂತಿದ್ದಾರೆ. DMK NDA ಸಪೋರ್ಟ್ ಮಾಡೋಕ್ಕೆ ರೆಡಿಯಾಗಿದೆ. ಅಫ್ಕೋರ್ಸ್ ಜಗನ್ಮೋಹನ್ YSRP ಯಾವಾಗಲೂ ಅದು ಮೋದಿ ಸರ್ಕಾರದ ಜೊತೆಲೇ ಇರೋದು. ಅದೇ ರೀತಿ ಒರಿಸ್ಸಾದ ಬಿಜು ಜನತಾದಳ, BRS, ನೀವು ನೇಮ್ ಎನಿ ಪಾರ್ಟಿ, ಎನಿ ಅಪೋಸಿಷನ್ ಪಾರ್ಟಿ ಐ ಆಮ್ ಟಾಕಿಂಗ್ ಅಬೌಟ್. ಯಾಕೆ ಹೀಗಾಯಿತು, ಏನು ಕಾರಣ? 10 ವರ್ಷಗಳ ಆಂಟಿ ಇನ್ಕಂಬನ್ಸಿ ಇತ್ತು, ಈಗಾಗಲೇ 12 ವರ್ಷಗಳ ಆಂಟಿ ಇನ್ಕಂಬನ್ಸಿ ಇದೆ. ಪರ್ಫಾರ್ಮೆನ್ಸ್ ಕೂಡ ತುಂಬ ಕೆಟ್ಟದಾಗಿತ್ತು. 2024 ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಯಾವ ರೀತಿ ವಿಜೃಂಭಿಸಿ ಉತ್ಸಾಹದಿಂದ ಯುದ್ಧಕ್ಕೆ ನುಗ್ಗಬೇಕಿತ್ತು. ನೋಡಿ, ಎಲೆಕ್ಷನ್ ಅಂದರೆ ಸೋಲು ಗೆಲುವು ಕಾಮನ್ ರೀ. ಎಲ್ಲರೂ ಎಲೆಕ್ಷನ್ಗೆ ಹೋಗೋದು ಗೆಲ್ಲೇಬೇಕು ಅಂತಲ್ಲ, ಎಲೆಕ್ಷನ್ ಹೋದರೆಲ್ಲ ಗೆಲ್ಲಲ್ಲ. ಆದರೆ ಈ ರೀತಿ ಸೋಲ್ತಿದ್ದಂಗೆ ಜಂಗಬಲ ಉಳಿಸ್ಕೊಂಡು ವಿಪಕ್ಷಗಳು ಕೂತಿದ್ದಾವಲ್ಲ, ಇದು ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಆಗೇ ಇರಲಿಲ್ಲ. ನೋಡಿ, ಭಾರತದಲ್ಲಿ ಚುನಾವಣೆಗಳು ಶುರು ಮಾಡಿದ್ಮೇಲೆ 1951, 52 ಚುನಾವಣೆ ಇರ್ಬೋದು, 57ರ ಚುನಾವಣೆ ಇರ್ಬೋದು, 62ರ ಚುನಾವಣೆ ಇರ್ಬೋದು, ಕಾಂಗ್ರೆಸ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ. 67ರಲ್ಲಿ ಸ್ವಲ್ಪ ಹಿನ್ನಡೆ ಆಯಿತು ಬಿಟ್ಟರೆ ಆಗಲೂ ಕೂಡ ದೊಡ್ಡ ಮಟ್ಟದ ಮೆಜಾರಿಟಿ. ಮತ್ತೆ 1971ರ ಚುನಾವಣೆ 2/3 ಮೆಜಾರಿಟಿ ಇಂದಿರಾ ಗಾಂಧಿಗೆ. 1980ರ ಚುನಾವಣೆ 2/3 ಮೆಜಾರಿಟಿ ಇಂದಿರಾ ಗಾಂಧಿಗೆ. 1984ರ ಚುನಾವಣೆ 3/4 ಮೆಜಾರಿಟಿ ರಾಜೀವ್ ಗಾಂಧಿಗೆ. ಆದರೆ ಆಗಲೂ ವಿಪಕ್ಷಗಳಿದ್ವು. ವಿಪಕ್ಷಗಳು ಅವು ಹೆದರ್ಕೊಂಡು ಓಡೋಗ್ಲಿಲ್ಲ. 52, 57, 62 3 ಚುನಾವಣೆ ಸೋತ ಮೇಲೂ ಕೂಡ ಸಣ್ಣ ಪುಟ್ಟ ವಿರೋಧ ಪಕ್ಷಗಳಿದ್ವು, ಯಾವ ಹೆದರ್ಕೊಂಡು ಓಡೋಗ್ಲಿಲ್ಲ. ಪ್ರಮುಖ ವಿರೋಧ ಪಕ್ಷ ಜನಸಂಘ ಇತ್ತು. ಎಲ್ಲ
ಎಲ್ಲವೂ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಲೇ ಇದ್ವು, ತನ್ನ ಕಾರ್ಯಕರ್ತನ ಹುರಿದುಂಬಿಸ್ತಲೇ ಇದ್ವು. ಕಮ್ಯುನಿಸ್ಟ್ ಪಾರ್ಟಿ ಇತ್ತು, ಆಮೇಲೆ ಜನತಾ ಪಕ್ಷ ಬಂತು. ಚುನಾವಣೆ ಸೋಲಾಗ್ತಿದ್ದಂಗೆ 1, 2, 3, 4 ಅಥವಾ ನಿರಂತರ ಸೋಲಾದರೂ ಕೂಡ ಈ ವಿಪಕ್ಷಗಳು ಅವು ಧೃತಿಗೆಟ್ಟಿರಲಿಲ್ಲ. ವಿಪಕ್ಷಗಳ ಕಾರ್ಯಕರ್ತರು ಪಕ್ಷ ಬಿಟ್ಬಿಟ್ಟು ಓಡೋಗಿರಲಿಲ್ಲ, ಹೋರಾಟ ನಿಲ್ಲಿಸಿರಲಿಲ್ಲ ವಿಪಕ್ಷಗಳು. 1984 ಚುನಾವಣೆ ಬಿಜೆಪಿ ಬಂದಿದ್ದು ಕೇವಲ 2 MP ಸೀಟು. ಬಿಜೆಪಿ ಯುದ್ಧ ಭೂಮಿ ಬಿಟ್ಬಿಟ್ಟು ಓಡಾಗಿರ್ಲಿಲ್ಲ. ಏನಂತ ಹೇಳಿದ್ರು ವಾಜಪೇಯಿ, ನಾ ದೈನ್ಯಂ ನಾ ಪಲಾಯನಂ, ನಿರಂತರ ಹೋರಾಟ ಮಾಡ್ಕೊಂಬಂತು, ನಿರಂತರವಾಗಿ ಕಾರ್ಯಕರ್ತನ ಹುರಿದುಂಬಿಸ್ತಾ ಹೋಯಿತು. ಆದರೆ ಇವತ್ತು ಪರಿಸ್ಥಿತಿ ನೋಡಿ, ಕೇವಲ 1 ಸೋಲು 2 ಸೋಲ್ಗೆನೆ ಇಡೀ ವಿಪಕ್ಷಗಳು ಕೆಂಗೆಟ್ಟು ಕೂತಿದ್ದಾವೆ. ಇಡೀ ಕಾಂಗ್ರೆಸ್ ಭವಿಷ್ಯವೇ ಇಲ್ವೇನೋ ಅಂತ ಹೇಳಿ ಒಂದು ಮುಳುಗೋ ಹಡಗು ರೀತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಹೋರಾಟ ಮಾಡತಕ್ಕಂಥ ಚಲನೆ ಇಲ್ಲ, ಕಾರ್ಯಕರ್ತನ ಹುರಿದುಂಬಿಸ್ಬೇಕು ಅಂತಿಲ್ಲ. ರಾಹುಲ್ ಗಾಂಧಿ ಅಂತ ಎಡವಟ್ಟು ಲೀಡರ್ಶಿಪ್ ಅಲ್ಲಿ ಅವ್ರಿಗಂತೂ ಜನ್ಮದಲ್ಲಿ ನಾನು MP ಆಗಿರೋದೇ ದೊಡ್ಡ ಗ್ರೇಟೆಸ್ಟ್ ಅನ್ಕೊಂಡ್ಬಿಟ್ರೆ. PM ಬಿಡ್ಬಿಡಿ, ಉಲ್ಟಾ ಅದು MP. ಕೇವಲ 2 ವರ್ಷದ ಕೆಳಗಡೆಗೆ ಇಂಡಿಯಾ ಅಲಯನ್ಸ್ ಅಂತ ಮಾಡ್ಕೊಂಡು ಯಾವ ದೊಡ್ಡ ಮಟ್ಟದೊಂದು ಫೋರ್ಸ್ ಆಗಿ ಇದು ವಿಪಕ್ಷಗಳು 2 ವರ್ಷದಲ್ಲಿ ಹೆಂಗೆ ಹದರಿ ಕೂತ್ಕೊಂಡಿದ್ದಾವೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಇವತ್ತು ಬಿಜೆಪಿಯ ಕಾಲ್ಬುಡಕ್ಕೆ ಬಂದು ಸೇರೋದಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಇದು ಹೋರಾಟದ ಛಲ. 2024 ಚುನಾವಣೆಯಲ್ಲಿ ಇಷ್ಟು ದೊಡ್ಡ ಹಿನ್ನಡೆ ಆದ್ಮೇಲೆ ಆಕ್ಚುಲಿ ಬಿಜೆಪಿ ಜೊತೆಗಿಡಬೇಕಿತ್ತು. ಬಿಜೆಪಿಯ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಬೇಕಾಗಿತ್ತು, ಕಾರ್ಯಕರ್ತರು ಚಿಂತಿತರಾಗಬೇಕಾಗಿತ್ತು, ವಿಪಕ್ಷಗಳಿಗೆ ದೊಡ್ಡ ಮಟ್ಟದ ನೈತಿಕ ಜಯ ಆಗಬೇಕಾಗಿತ್ತು. ಆ ನೈತಿಕ ಜಯದಲ್ಲಿ ಇಡೀ ಮಾರಲ್ ಅನ್ನ ಅವರು ಬೂಸ್ಟ್ ಮಾಡಿ, ಕಾರ್ಯಕರ್ತರ ಮಾರಲ್ ಅನ್ನ ಬೂಸ್ಟ್ ಮಾಡಿ ಇಡೀ ದೇಶದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡಬಹುದಾಗಿತ್ತು. ಆದ್ರೆ ಆಗಿದ್ದೇನು, ಯಾವ ಪಕ್ಷ ಮಾರಲಿ ಸೋತೋಗಿತ್ತು ಅದು ನಂತರ ಬಂದಂತ ಅಷ್ಟೂ ಚುನಾವಣೆಗಳು, ಅಷ್ಟು ವಿಧಾನಸಭಾ ಚುನಾವಣೆಗಳು ಎಕ್ಸೆಪ್ಟ್ ಜಾರ್ಖಂಡ್ ಎಲ್ಲವನ್ನ ಸ್ವೀಪ್ ಮಾಡ್ಕೊಂಡು ಹೋಯ್ತು ಬಿಜೆಪಿ. ಹರಿಯಾಣ ಸ್ವೀಪ್ ಮಾಡ್ತು, ಮಹಾರಾಷ್ಟ್ರ ಸ್ವೀಪ್ ಮಾಡ್ತು, ಡೆಲ್ಲಿ ಸ್ವೀಪ್ ಮಾಡ್ತು, ಜಮ್ಮು ಅಂಡ್ ಕಾಶ್ಮೀರಲ್ಲಿ ಜಮ್ಮು ಭಾಗವನ್ನ ಸ್ವೀಪ್ ಮಾಡ್ತು, ಬಿಹಾರ್ ಸ್ವೀಪ್ ಮಾಡ್ತು, ಒರಿಸ್ಸಾವನ್ನ ಸ್ವೀಪ್ ಮಾಡ್ತು, ಈಗ ಬೆಂಗಾಲವನ್ನ ಸ್ವೀಪ್ ಮಾಡ್ತು. ಆದರೆ ನೈತಿಕವಾಗಿ ಗೆದ್ದಂತಹ ಪಕ್ಷಗಳು 1-2 ವರ್ಷದಲ್ಲಿ ಏನಾಗೋಯ್ತು ಅವರಿಗೆ. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇವತ್ತು ಪಾಕಿಸ್ತಾನದ ಯಾವ ಪರಿಸ್ಥಿತಿ ಇದೆ ನೋಡಿ. ಪಾಕಿಸ್ತಾನಕ್ಕೂ ಭಾರತಕ್ಕೂ 1947ರಲ್ಲಿ ಡಿವೈಡ್ ಆದಾಗ ಹೆಚ್ಚು ವ್ಯತ್ಯಾಸಗಳಿರಲಿಲ್ಲ. ಆಕ್ಚುಲಿ ಹಂಗೆ ನೋಡ್ಕೊಂಡ್ರೆ ಪಾಕಿಸ್ತಾನವೇ ಸಂಪದ್ಭರಿತವಾಗಿತ್ತು. ಯಾಕೆಂತ ಹೇಳಿದ್ರೆ ಪಂಜಾಬ್ ಪ್ರಾಂತ ಸಿಕ್ಬಿಟ್ಟಿತ್ತು. 16 ನದಿಗಳು ಹರಿತಕ್ಕಂಥ ಪಂಜಾಬ್ ಪ್ರಾಂತ್ಯ, ದೊಡ್ಡ ಏನು ಗೋಧಿ ಮತ್ತು ಭತ್ತದ ಫೀಲ್ಡು, ವಿಪರೀತ ಖನಿಜಗಳು ಬಲೂಚಿಸ್ತಾನಲ್ಲಿ ಮತ್ತೆ POK ಭಾಗದಲ್ಲಿ ಎಲ್ಲವೂ ಸಿಕ್ಬಿಟ್ಟಿತ್ತು ಪಾಕಿಸ್ತಾನಕ್ಕೆ. ಭಾರತಕ್ಕೆ ಸಿಕ್ಕಿದ್ದೇನು 33 ಕೋಟಿ ಜನಸಂಖ್ಯೆ, ಬಡತನ, ಆರ್ಥಿಕವಾಗಿ ದಿವಾಳಿತನ ಆಗಿದ್ದು. ಆದರೆ ಏನಾಯ್ತು, ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ, ತುತ್ತು ಅನ್ನಕ್ಕೂ ಗತಿ ಇಲ್ಲ ಪಾಕಿಸ್ತಾನದ ಹತ್ರ. ಭಾರತ ಜಗತ್ತಿನ 4ನೇ ಆರ್ಥಿಕತೆ. ಮಿಲಿಟರಿ ವಿಷಯದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ಶಕ್ತಿ ಸಾಮರ್ಥ್ಯದ ವಿಚಾರದಲ್ಲಾಗಲಿ ಯಾವುದಕ್ಕೂ ತಗಲೋದೇ ಇಲ್ಲ ಪಾಕಿಸ್ತಾನ. ತಗಲುವಂಥ ಪ್ರಯತ್ನನೂ ಮಾಡ್ತಾ ಇಲ್ಲ. ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಊರೂರು ಅಳಿಯೋದು ಬಿಟ್ಬಿಟ್ರೆ ಬೇರೆ ಯಾವ ಕೆಲಸನೂ ಅದು ಮಾಡ್ತಾ ಇಲ್ಲ. ಆದರೆ ಜನರ ಕಣ್ಣಿಗೆ ಮಣ್ಣೆಚ್ಚೋದಕ್ಕೆ ವೀರಾವೇಶದ ಮಾತುಗಳು ಭಾರತದ ಬಗ್ಗೆ. ಅದೇ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಮತ್ತೆ ಅದರ ಪಕ್ಷಗಳದ್ದು. ನಾಯಕತ್ವದ ಕೊರತೆ, 1-2 ತಪ್ಪು ಹೆಜ್ಜೆ ಹೇಗೆ ಒಂದು ಪಕ್ಷವನ್ನು ಮುಳುಗಿಸ್ಬಿಡ್ತವೆ ಅನ್ನೋದಕ್ಕೆ ಕಾಂಗ್ರೆಸ್ ಒಂದು ಜ್ವಲಂತ ಉದಾಹರಣೆ. ಇದೇ ರೀತಿ ಮುಂದುವರೆದ್ರೆ ಹೇಗೆ ಮಮತಾ ಪಾರ್ಟಿ ಇವತ್ತು ಅಸ್ತಿತ್ವದಲ್ಲೇ ಇಲ್ವೋ, ಹೇಗೆ ಉದ್ಧವ್ ಠಾಕ್ರೆ ಶಿವಸೇನೆ ಅಸ್ತಿತ್ವದಲ್ಲೇ ಇಲ್ವೋ, ಹೇಗೆ NCP ಶರದ್ ಪವಾರ್ ಪಕ್ಷ ಇವತ್ತು ಅಸ್ತಿತ್ವದಲ್ಲೇ ಇಲ್ವೋ, ಅದೇ ರೀತಿ ಕಾಂಗ್ರೆಸ್ ಕೂಡ ಅಸ್ತಿತ್ವದಿಂದನೇ ಮರೆಯಾಗೋಗುತ್ತೆ. ಕಾರ್ಯಕರ್ತರು ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ನಮಸ್ಕಾರ.